ಹಾಯ್ ಎಲ್ರಿಗೂ ಶರ್ವಿ ವ್ಲಾಗ್ ಇನ್ ಕನ್ನಡ ಚಾನಲ್ನಲ್ಲಿ ಎಲ್ಲರೂ ಇಷ್ಟಪಡುವಂಥ ಚಿಕ್ಕಿಯನ್ನು ಮಾಡಿಕೊಂಡು ಬಂದಿದ್ದೇನೆ. ಹೇಗೆ ಮಾಡೋದು ನೋಡೋಣ. ನೋಡಿ, ನಾನಿಲ್ಲೊಂದು ಬಾಣಲೆ ಇಟ್ಕೊಂಡು ಇದಕ್ಕೆ ನಾನು 2 ಕಪ್ಪಷ್ಟು ನೆಲಕಡಲೆಯನ್ನು, ಇಲ್ಲಿ ಹಸಿ ನೆಲಕಡಲೆಯನ್ನು ಹಾಕ್ತಾ ಇದ್ದೇನೆ ಈ ಕಪ್ಪಲ್ಲಿ. ಇದನ್ನು ಇನ್ನು ನಾವೊಂದು 10 ರಿಂದ 15 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಅದರದ್ದು ಸಿಪ್ಪೆ ತೆಗಿಬೇಕಲ್ಲ ನಾವು ಕಟ್ಲೇಸು ಅಂದರೆ ಚಿಕ್ಕಿ ಮಾಡಬೇಕಾದ್ರೆ. ಈ ಕಡೆ ಎಲ್ಲ ನಾವು ಕಟ್ಲೇಸ್ ಅಂತ ಹೇಳೋದಲ್ಲ, ಅದಕ್ಕೆ ನಾನು ಕಟ್ಲೇಸ್ ಅಂತಲೇ ಹೇಳಿದ್ದು. ಇವಾಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ಗೊತ್ತಾಗ್ತದೆ, ಪಟಪಟ ಅಂತ ರಟ್ತದೆ. ಮತ್ತು ನಿಮಗೆ ಅಷ್ಟು ಸಹ ಗೊತ್ತಾಗೋದೇ ಇಲ್ಲ ಅಂತ ಇದ್ದರೆ ಒಂದು ನೆಲಕಡಲೆಯನ್ನು ತೆಗೆದು ನೀವು ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿದರೆ ಅದ್ರ ಸಿಪ್ಪೆ ಹೋಗ್ತದೆ. ಇಷ್ಟ ಆಗೋ ತನಕ ಹುರಿದು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದಾದ ನಂತರ ನಾವು ಇದರ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಳ್ಬೇಕು. ಸಿಪ್ಪೆ ತೆಗಿಬೇಕಂದ್ರೆ ಸ್ವಲ್ಪ ತಣ್ಣಗಾಗಬೇಕು. ಕೈಯಲ್ಲಿ ಪ್ರೆಸ್ ಮಾಡಿದರೆ ಕೂಡ ನಿಮಗೆ ಸಿಪ್ಪೆ ಬೇಗ ಬರ್ತದೆ. ಇದೇ ರೀತಿ ಇದನ್ನು ಕೈಯಲ್ಲಿ ಕ್ರಷ್ ಮಾಡ್ಕೊಂಡು ಕೂಡ ನೀವು ಈ ಕಟ್ಲೆಸನ್ನು ಮಾಡ್ಬೋದು. ನಾನಿಲ್ಲಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ತಾ ಇದ್ದೇನೆ. ಮಿಕ್ಸಿ ಜಾರಲ್ಲಿ ಏನು ನೀರು ಪಸ ಎಲ್ಲ ಇರಬಾರ್ದು, ಡ್ರೈ ಆಗಿರಲಿ. ಈಗ ಈ ಕಡಲೆಯನ್ನು ಹಾಕ್ಕೊಂಡು ಒಂದು ಸತಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತರ್ತೇನೆ. ತುಂಬ ತಿರುಗಿಸಬಾರ್ದು. ನಾವು ದೊಡ್ಡ ರವೆ ಸಜ್ಜಿಗೆಲ್ಲ ಇರ್ತದಲ್ಲ, ಅಷ್ಟಾದರೆ ಸಾಕು. ನೋಡಿ, ನಿಮಗೆ ಈ ರೀತಿ ಕಟ್ಲೆಸ್ ಬೇಕು ಅಂತ ಇದ್ದರೆ ಇಷ್ಟಾದರೆ ಸಾಕು. ಈಗ ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೇನೆ ನಾನು, ಕಡಾಯಿ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಇನ್ನೊಂದು ಕಡಾಯಿಗೆ ನಾನು ಯಾವ ಕಪ್ಪಲ್ಲಿ ನಾನು ಕಡಲೆ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಈ ಬೆಲ್ಲ ಹಾಕಿದ್ದು ನಿಮಗೆ ಜಾಸ್ತಿ ಅಂತ ಅನಿಸಿದರೆ ನೀವೊಂದು 3/4 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ಬೋದು. ನಿಮ್ಮ ಸಿಹಿಗೆ ಅನುಸಾರವಾಗಿ ನೀವು ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಪಾಕ ಬರುವ ಹಾಗೆ ನಾವು ಮಾಡ್ಕೊಳ್ಬೇಕು. ಒಳ್ಳೆ ಬೆಲ್ಲ ಆಗಿರೋದ್ರಿಂದ ನಾನು ಡೈರೆಕ್ಟ್ ಹಾಕಿದ್ದೇನೆ. ಇಲ್ಲ ನಿಮಗೆ ಚೆನ್ನಾಗಿರಲ್ಲ, ಬೆಲ್ಲದಲ್ಲಿ ಕಸ ಎಲ್ಲ ಇರ್ತದೆ ಅಂತಿದ್ರೆ ನೀವು ಒಂದು ಸತಿ ನೀರು ಮಾಡಿ ಅದನ್ನು ಸ್ಟ್ರೈನರ್ ಸಹಾಯದಿಂದ ಅರಿಸ್ಕೊಂಡು ಮಾಡ್ಕೊಳ್ಬೇಕು. ನೋಡಿ, ಈಗ ನಾನು ಕೈಯಲ್ಲಿ ತೋರಿಸಿದ್ದೆಲ್ಲ ಆ ರೀತಿ ಪಾಕ ಬರಬೇಕು, ಒಂದೆಳೆ ಪಾಕ. ಅದಾದ ನಂತರ ನಾನು ಇದಕ್ಕೆ ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಆಮೇಲೆ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ. ನಾವು ಮನೆಯಲ್ಲೇ ಮಾಡೋದ್ರಿಂದ ಈ ರೀತಿ ತುಪ್ಪ ಏಲಕ್ಕಿ ಎಲ್ಲ ಹಾಕಿ ಮಾಡಿದರೆ ತುಂಬ ಇನ್ನೂ ಸಹ ರುಚಿ ಜಾಸ್ತಿ ಆಗ್ತದೆ. ಅದಕ್ಕೆ ಈ ರೀತಿ ಮಾಡೋದು. ಈಗ ನಾವೇನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೆವು ಅದನ್ನು ಈ ಪಾಕಕ್ಕೆ ಹಾಕ್ಕೊಳ್ಬೇಕು. ಈ ಪಾಕಕ್ಕೆ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಪಾಕ ಎಲ್ಲ ಈ ನೆಲಗಡಲೆಯಲ್ಲಿ ಚೆನ್ನಾಗಿ ಹೊಂದಿಕೊಳ್ಬೇಕು. ಅಷ್ಟು ತನಕ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದು ಇಷ್ಟ ಇಲ್ಲ ಅಂದರೆ ನೀವು ಅದೇ ನಾನು ಹೇಳಿದೆಲ್ಲ ಪೀಸಸ್ ಕಡಲೆ ಮಾಡಿಕೊಂಡು ಆ ರೀತಿ ಮಾಡ್ಬೋದು, ಅದು ಕೂಡ ಚೆನ್ನಾಗಿರ್ತದೆ. ಇದು ನಾನು ಈ ರೀತಿ ಮಾಡಿದರೆ ಏಜ್ ಆದವರಿಗೆ ಸಹ ತಿನ್ಬೋದು ಅಂತೇಳಿ ಈ ರೀತಿ ಪುಡಿ ಮಾಡಿ ಈ ಚಿಕ್ಕಿಯನ್ನು ತೋರಿಸ್ತಾ ಇರೋದು. ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಇದು ಕೂಡ. ಇದನ್ನು ಈಗ ಒಂದು ತಟ್ಟೆ, ತುಪ್ಪ ಸವರಿದ ತಟ್ಟೆ ಅಥವಾ ಬಟರ್ ಪೇಪರು, ಬಾಳೆ ಎಲೆ ಯಾವುದಕ್ಕೂ ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ನೋಡಿ ಬಟರ್ ಪೇಪರಿಗೆ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಬಟರ್ ಪೇಪರ್ ಇದ್ದರೆ ಇನ್ನೊಂದು ಬಟರ್ ಪೇಪರನ್ನು ಅದರ ಮೇಲೆ ಇಟ್ಟು ನೀವು ಚಪಾತಿ ಮಾಡುವ ಲಟ್ಟಣಿಗೆ ಏನಿದೆ ಅದರಲ್ಲಿ ಲಟ್ಟಿಸಿಕೊಂಡು ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು ತಟ್ಟೆಯ ತಳಭಾಗಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಫುಲ್ಲಾಗಿ ಈ ರೀತಿ ಸವರಿದ್ದು. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಸವರ್ಕೊಂಡ್ರೆ ಆಯಿತು. ಇದರಲ್ಲಿ ತುಂಬ ಪೀಸಸ್ ಆಗ್ತದೆ. ಈ ರೀತಿ ಸವರ್ಕೊಂಡಾದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಆದರೂ ಅದನ್ನು ಬಿಟ್ಟು ಅದಾದ ನಂತರ ಒಂದು ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಲೇಬೇಕು ಅಂತ ಏನಿಲ್ಲ, ಉಂಡೆ ಉಂಡೆ ಮಾಡಿ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ತೋರಿಸ್ತೇನೆ ನೋಡಿ, ಒಂದು ಎಜ್ಜಸಲ್ಲಿ ಉಳ್ದದನ್ನು ಈ ರೀತಿ ನಾನು ತೆಕ್ಕೊಂಡು ಕೈಯಲ್ಲಿ ನಾವು ಉಂಡೆ ಮಾಡಲಿಕ್ಕೆ ಕೂಡ ಆಗ್ತದೆ. ಉಂಡೆ ಮಾಡಿ ಕೂಡ ನಾವು ಮನೇಲಿ ತೆಗೆದಿಟ್ಕೊಳ್ಬೋದು. ನಾನು ಕಟ್ ಮಾಡಿ ಇರಲಿ ಅಂತ ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡ್ರೆ ಇದು ಕೂಡ ಚೆನ್ನಾಗಿರ್ತದೆ. ಈಗ ನಾನು ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಕಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ನಾನೊಂದು ತಟ್ಟೆಗೆ ಉಲ್ಟಾ ಮಾಡ್ತಾ ಇದ್ದೇನೆ. ಇದೆಲ್ಲ ಕೆಲಸ ಅಂತಿದ್ರೆ ನೀವು ಮಾಮೂಲಾಗಿ ಬರೀ ತಟ್ಟೆಗೆ ತುಪ್ಪ ಸವರ್ಕೊಂಡು ಹಾಕ್ಕೊಳ್ಬೋದು. ತಣ್ಣಗಾದ ನಂತರ, ಸ್ವಲ್ಪ ತಣ್ಣಗಾದ ನಂತರ ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ, ಈ ಬಟರ್ ಪೇಪರನ್ನು ತೆಗೆದ್ರೆ ನಮಗೆ ಇಲ್ಲಿ ಪೀಸಸ್ ಆಗಿ ಸಿಗ್ತದೆ. ಕಟ್ಲಿಸ್ ಏನು ಚಿಕ್ಕಿ ನಾವು ಮಾಡಿದ್ದು ಚೆನ್ನಾಗಿ ಪೀಸಸ್ ಆಗಿ ಸಿಗ್ತದೆ. ಇದು ಸ್ವಲ್ಪ ಬಿಸಿ ಇರುವ ಕಾರಣ ಈ ರೀತಿ ಅಂಟಿಕೊಂಡಿರ್ತದೆ. ತುಂಬ ತಣ್ಣಗಾದ ಹಾಗೆ ಇದು ಗಟ್ಟಿಯಾಗ್ತಾ ಹೋಗ್ತದೆ. ಅದಕ್ಕೆ ನಾವು ಬಟರ್ ಪೇಪರಲ್ಲೆಲ್ಲ ಹಾಕಿದರೆ ಸ್ವಲ್ಪ ಬೇಗ ತೆಗಿಬೇಕಾಗ್ತದೆ. ಹೀಗೆ ನೀವು ಸಹ ಒಂದು ಸತಿ ಕಡಲೆಯಲ್ಲಿ ಮಾಡಿ, ಇದು ಮಾಮೂಲಾಗಿ ಅಂಗಡಿಯಲ್ಲೆಲ್ಲ ಸಿಗ್ತದೆ, ಆದರೆ ನಾವು ಮನೆಯಲ್ಲಿ ಮಾಡಿದ ಖುಷಿನೇ ಬೇರೆ ಇರ್ತದಲ್ಲ. ನೋಡಿ ಎಷ್ಟು ಪೀಸಸ್ ಆಗಿದೆ ಅಂತ. ತುಂಬ ದಿನಕ್ಕೆ ಇದು ಬರ್ತದೆ. ನಮಗೆ ಇಷ್ಟ ಆದಾಗ ಬೇಕಾದಾಗ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಪೀಸಸ್ ಅಂತ. ಇದೇ ರೀತಿ ನೀವು ಸಹ
ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ಹಾಗೆ ವ್ಲಾಗ್ ಏನಾದರೂ ಇದ್ದರೆ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಚಿಕ್ಕಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಇದೇ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.